ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸುಲಭವಾಗಿ ಕುಕ್ಕರಲ್ಲಿ ಆಂಬೂರ್ ಬಿರಿಯಾನಿ ಮಾಡೋಣ. ಬಿರಿಯಾನಿ ಜೊತೆ ಕಬಾಬು ಮಾಡೋಣ. ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಮನೆಯಲ್ಲೇ 15ರಿಂದ 20 ನಿಮಿಷದಲ್ಲಿ ಕುಕ್ಕರಲ್ಲಿ ರೆಡಿ ಆಗುವಂಥ ಆಂಬೂರ್ ಬಿರಿಯಾನಿ. ನೋಡಿ ಎಷ್ಟು ಉದ್ದುದ್ರಾಗಿ ಚೆನ್ನಾಗಿ ಬಂದಿದೆ. ಇದು ಒಳ್ಳೆ ಮೊಟ್ಟೆ, ಮೊಸರು ರಾಯ್ತ, ಕಬಾಬ್ ಜೊತೆ ಒಂದೊಳ್ಳೆ ಕಾಂಬಿನೇಷನು. ಬಿರಿಯಾನಿಲಿ ಹಲವಾರು ವೆರೈಟಿ ಮಾಡ್ತಾರೆ. ನಾನು ತುಂಬ ವೆರೈಟೀಸ್ ತೋರಿಸಿದ್ದೀನಿ. ಇದು ಒಂದು ವೆರೈಟಿ. ಇದು ನೋಡಿ, ಬಿಸಿ ಬಿಸಿ ಕಬಾಬು, ರೆಡಿಮೇಡ್ ಪೌಡ್ರ್ ಹಾಕಿ ಬೇಗನೆ ರೆಡಿ ಮಾಡೋವಂಥ ಕಬಾಬು, ಮತ್ತು ಕುಕ್ಕರಲ್ಲಿ ಸುಲಭವಾಗಿ ಬೇಗನೆ ಆಗುವಂಥ ಚಿಕನ್ ಬಿರಿಯಾನಿ. ಈ ಚಿಕನ್ ಬದಲಿಗೆ ನೀವು ಮಟನ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಅರ್ಧ KGಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದರಲ್ಲಿ ಬೋನ್ ಇದೆ. ಈಗ ಕಬಾಬಿಗೆ ಫಸ್ಟು ಕಲಸಿಡೋಣ. ಇದಕ್ಕೆ 2ರಿಂದ 3 ಸ್ಪೂನು ಮೊಸರು ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, 2 ಚಿಕ್ಕ ಸ್ಪೂನಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಉಪ್ಪು, ಒಂದೆರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಇದಿಷ್ಟನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಇದಕ್ಕೆ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕಿ ಇಷ್ಟನ್ನೇ ಕಲಸಿ ಕಬಾಬು ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ತೇಜು ಅವರ ಕಬಾಬ್ ಪುಡಿನೂ ಬಳಸ್ತಾಯಿದ್ದೀನಿ. ಅದನ್ನು ಒಂದು 5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಚಿಕನ್ನ ಚೆನ್ನಾಗಿ ನೀರೆಲ್ಲ ಸ್ಟ್ರೈನ್ ಮಾಡಿಕೊಂಡು ಹಿಂಡಿ ಹಾಕಬೇಕು. ಈ ಥರ ನೋಡಿ, ನೀರು ಹಾಕಬಾರ್ದು, ನೀರಿಲ್ಲದೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದಕ್ಕೆ ಒಂದು ಮೊಟ್ಟೆನೂ ಸೇರಿಸ್ಕೋಬೋದು. ನಾನಿಲ್ಲಿ ಸೇರಿಸಿಲ್ಲ. ಮೊಟ್ಟೆ ಸೇರಿಸಿದ್ರೆ ಒಳ್ಳೆ ಬೈಂಡಿಂಗ್ ಬರುತ್ತೆ, ಟೇಸ್ಟು ಬರುತ್ತೆ. ಚೆನ್ನಾಗಿ ಕಲಸೆ ಆದಮೇಲೆ ಒಂದು ಹಿಡಿಯೋಷ್ಟು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. 2ರಿಂದ 3 ಸ್ಪೂನು ಎಳ್ಳು ಹಾಕ್ತಾಯಿದ್ದೀನಿ, ಬಿಳಿ ಎಳ್ಳು. ಇದು ಹಾಕೋದ್ರಿಂದ ಒಳ್ಳೆ ಟೇಸ್ಟು ಮತ್ತು ಫ್ಲೇವರು ಬರುತ್ತೆ ಕಬಾಬ್ಗೆ. ಇದನ್ನು ಮುಚ್ಚಿ ಸುಮಾರು 3ರಿಂದ 4 ಗಂಟೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ಚೆನ್ನಾಗೇ ಉಪ್ಪು ಖಾರ ಹಿಡಿದು. ಇಲ್ಲಿ ಬಿರಿಯಾನಿಗೆ ಅರ್ಧ KGಯಷ್ಟು ಚಿಕನ್ ತೊಗೊಂಡಿದ್ದೀನಿ. ನೀವು ಚಿಕನ್ ಬದಲಿಗೆ ಮಟನ್ನು ತೊಗೋಬೋದು. ಇಲ್ಲಿ ನೋಡಿ, 3 ಸ್ಪೂನಷ್ಟು ಮೊಸರು, 2 ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ. ಇದ್ರ ಬದಲಿಗೆ ಬ್ಯಾಡಗಿ ಮೆಣಸಿನ್ಕಾಯಿನ ರುಬ್ಬಿ ಕೂಡ ಹಾಕ್ಬೋದು. ಒಳ್ಳೆ ಕಲರು ಮತ್ತು ಟೇಸ್ಟು ಬರುತ್ತೆ. ಆಂಬೂರ್ ಬಿರಿಯಾನಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ರುಬ್ಬಿ ಹಾಕ್ತಾರೆ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಬಳಸಿದ್ದೀನಿ. ಇದು ನೋಡಿ, ಜೀರಾ ರೈಸು. ಇಲ್ಲಿ 1 ಕಪ್ಪಷ್ಟು ಜೀರಾ ರೈಸ್ ತೊಗೊಂಡಿದ್ದೀನಿ. ಇದನ್ನು 2ರಿಂದ 3 ಜನ ತಿನ್ಬೋದು. ಇದನ್ನು ಚೆನ್ನಾಗಿ ತೊಳ್ಕೊಂಡು 1ಕ್ಕೆ 2 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ, 2 ಕಪ್ ಆದರೆ ಸಾಕಾಗುತ್ತೆ. ನಿಮ್ಗೆ ಇನ್ನೂ ಮೃದುವಾಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಉದುದ್ರಾಗಬೇಕು ಅಂದರೆ 1.5 ಕಪ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ಕಬಾಬಿಗೆ ಕಸ್ತೂರಿ ಮೆಂತೆ ಹಾಕೋದು ಮರ್ತಿದ್ದೆ, ಹಾಕಿ ಮಿಕ್ಸ್ ಮಾಡಿಡ್ತಾಯಿದ್ದೀನಿ. ಬಿರಿಯಾನಿಗೆ 1 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, 2 ದೊಡ್ಡ ಈರುಳ್ಳಿ, 2 ದೊಡ್ಡ ಟೊಮೊಟೊ, ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಮ್ಯಾಗ್ನೇಟ್ ಮಾಡಿರೋವಂಥ ಚಿಕನ್ನು ಇಷ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇಷ್ಟೇ ತೊಗೊಂಡಿದ್ದೀನಿ ನಾನು. ನೀವು ಬೇಕಿದ್ದರೆ ಚಕ್ಕರ್ ಮೊಗ್ಗು, ಮರಾಠ ಮೊಗ್ಗು ಅದೆಲ್ಲನೂ ಹಾಕ್ಕೋಬೋದು. ನನಗಿಲ್ಲಿ ಸ್ವಲ್ಪ ಮಾಡೋದ್ರಿಂದ ಇಷ್ಟೇ ಸ್ಪೈಸಸ್ ಸಾಕು. ಇಲ್ಲಿ 4ರಿಂದ 5 ಸ್ಪೂನ್ ಆಯಿಲ್ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇನ್ನು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆನ ಈ ಕಾದಿರೋ ಎಣ್ಣೆ ತುಪ್ಪಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಿಡ್ದಾದ್ಮೇಲೆ ಇದಕ್ಕೆ ದೊಡ್ಡದು 2 ಈರುಳ್ಳಿನ ಉದ್ದುದ್ದಾಗಿ ಸ್ಲೈಸಾಗಿ ಹಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗೇ ಬರುತ್ತೆ ಬಿರಿಯಾನಿ. ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಬಂದಿದೆ, ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ ನಾನು. 1 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, 1 ಹಿಡಿ ಪುದೀನ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು, 4 ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿನ ರುಬ್ಬಿ ಹಾಕ್ತಾರೆ ಆಂಬೂರ್ ಬಿರಿಯಾನಿಗೆ. ನಾನಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ದೊಡ್ಡದು 3 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೇ ಉಪ್ಪನ್ನು ಸೇರಿಸ್ತಾಯಿದ್ದೀನಿ. ಅಲ್ಲಿ ಚಿಕನಿಗೆ ಸ್ವಲ್ಪ ಹಾಕಿದ್ದೆ, ಇಲ್ಲಿ ನೋಡಿ ಹಾಕಿ ಸ್ವಲ್ಪ ಹಾಕಿದ್ದೀನಿ ಒಗ್ಗರಣೆಗೆ. ಈ ಚಿಕನ್ನು ಚೆನ್ನಾಗಿ 1 ಗಂಟೆಗಳ ಕಾಲ ನೆಂದಿದೆ. ಇದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕಿದು. ಇದರಲ್ಲಿ ನೀರು ಬಿಡುತ್ತೆ. ಆ ನೀರು ಬಿಟ್ಟು ಚೆನ್ನಾಗಿ ಬೇಯಬೇಕು ಮತ್ತು ಫ್ರೈ ಆಗಬೇಕು. ಒಂದು 5-6 ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ಮುಚ್ಚಿ 1/4 ಗಂಟೆಗಳ ಕಾಲ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಚಕ್ಕೆ, ಲವಂಗದ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೀವು ಬಿರಿಯಾನಿ ಪುಡಿ ಯೂಸ್ ಮಾಡ್ಬೋದು. ಸ್ವಲ್ಪ ಅರಿಶಿನ ಪುಡಿ, ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅಕ್ಕಿ ಮತ್ತು ನೀರನ್ನು ಅಳತೆ ಮಾಡಿ ನೆನೆಸಿಟ್ಟಿದ್ನಲ್ಲ ಹಾಕ್ಕೊಂಡು, ಇದು ನೋಡಿ, 1-2 ಹಿಡಿಯೋಷ್ಟು ಬಾಸುಮತಿ ರೈಸ್ ಹಾಕ್ತಾಯಿದ್ದೀನಿ. ಸುಮ್ಮನೆ ಟೇಸ್ಟು ಮತ್ತು ಫ್ಲೇವರು ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಇದಕ್ಕೆ ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳೋಣ. ಹಿಂಡ್ಕೊಂಡು
ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಈ ಟೈಮಲ್ಲಿ ಉಪ್ಪು ಖಾರ ಚೆಕ್ ಮಾಡ್ಕೋಬೋದು. ಏನಾದರೂ ಕಡಿಮೆ ಇದ್ದರೆ ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ನನಗೆ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲು ಬರ್ಸ್ಕೋಬೇಕು. ಜಾಸ್ತಿ ಬೇಯಿಸಬಾರ್ದು, ಬಿರಿಯಾನಿ ಚೆನ್ನಾಗಿ ಹಾಕಲ್ಲ. ಕುಕ್ಕರ್ ಕೂಗೋ ಅಷ್ಟರಲ್ಲಿ ಈ ಕಡೆ ಕಬಾಬ್ ಕರ್ಕೊಳ್ಳೋಣ. ಚೆನ್ನಾಗಿ ಕಾದಿರೋ ಎಣ್ಣೆಗೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಒಂದೊಂದಾಗಿ ಸ್ವಲ್ಪ ಈ ಥರ ದೂರವಾಗಿ ಹಾಕ್ಕೋಬೇಕು. ಹಾಕ್ಕೊಂಡು 2-3 ಸೆಕೆಂಡ್ ಹಾಗೆ ಬಿಡಬೇಕು. ತುಂಬಾ ಗುಳ್ಳೆ ಇರುತ್ತೆ. ಹಾಗೆ ಬಿಟ್ಟು 2-3 ಸೆಕೆಂಡ್ ಆದಮೇಲೆ ತಿರುಗಿಸಿ ಹಾಕ್ಕೋಬೇಕು. ಹಾಗಾದರೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನೋಡಿ ಕುಕ್ಕರ್ ಒಂದೇ ಒಂದು ವಿಸಿಲ್ ಬಂತು, ಸಾಕು ನನಗೆ. ಕಬಾಬು ಚೆನ್ನಾಗೆ ರೋಸ್ಟ್ ಆಗಿದೆ. ಈಗ ತೆಕ್ಕೊಳ್ಳೋಣ. ಕಬಾಬ್ ಜೊತೆ ಬಿರಿಯಾನಿ ಒಳ್ಳೆ ಕಾಂಬಿನೇಷನ್ನು, ಚೆನ್ನಾಗಿರತ್ತೆ. ಹೋದ ಸಾರಿ ನಾನು ಪುದೀನ ಚಟ್ನಿ ಜೊತೆ ಟ್ರೈ ಮಾಡಿದ್ದೆ. ಈಗ ಮೊಸರು ರಾಯ್ತ ಮತ್ತು ಈ ಕಬಾಬನ್ನು ಬಳಸ್ತಾ ಇದ್ದೀನಿ. ಬಿಸಿ ಬಿಸಿ ಕಬಾಬು ರೆಡಿ ಆಯಿತು. ಇನ್ನೊಂದು ಸ್ಟೆಪ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ತೆಕ್ಕೋತಾ ಇದ್ದೀನಿ ನಾನಿಲ್ಲಿ. ಕಬಾಬನ್ನು ತುಂಬ ಸುಲಭವಾಗಿ ಮಾಡ್ಕೋಬೋದು. ಕಬಾಬ್ ಪೌಡ್ರು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೋಡಿ ಬಿಸಿ ಬಿಸಿ ಕಬಾಬ್ ರೆಡಿ ಆಯಿತು. ಈಗ ಕುಕ್ಕರ್ ತಣ್ಣಗಾಗಿದೆ. ಇದು ಲಿಡ್ ಓಪನ್ ಮಾಡಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಬಿಸಿ ಬಿಸಿಯಾದ ಆಂಬೂರ್ ಬಿರಿಯಾನಿ. ಟೇಸ್ಟಿಯಾಗಿ ತುಂಬಾ ಸುಲಭವಾಗಿ ಸುಮಾರು 15-20 ನಿಮಿಷದಲ್ಲಿ ರೆಡಿಯಾಗುವಂಥ ಬಿರಿಯಾನಿ ಇದು. ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಜೀರಾ ರೈಸು ಹಾಕಿ ಬಳಸಿದ್ದೀನಿ ನಾನಿಲ್ಲಿ. ನೀವು ಬೇಕಿದ್ದರೆ ನಾರ್ಮಲ್ ಮಸೂರಿ ರೈಸನ್ನು ಬಳಸ್ಕೋಬೋದು. ಬಿಸಿ ಬಿಸಿಯಾದ ಬಿರಿಯಾನಿ ಕಬಾಬ್ ಜೊತೆ ರೆಡಿ ಆಯಿತು. ಇದನ್ನು ಸರ್ವ್ ಮಾಡಿಕೊಂಡು ಮೊಸರು ರಾಯ್ತ ಜೊತೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋಣ.